ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಸೂಪರ್ ಟೇಸ್ಟಿಯಾದಂಥ ಒಂದು ಚಿಕನ್ ಬಿರಿಯಾನಿ ಮಾಡೋಣ. ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಸಕ್ಕತ್ತಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋ ರೀತಿ ನಾವು ಬಿರಿಯಾನಿನ ಮಾಡ್ಕೊಳ್ಳೋಣ. ಇವತ್ತು ಮನೆಯಲ್ಲೇ ಈ ರೀತಿ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಹೊಟ್ಟೆ ತುಂಬ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ ಔಟ್ ಚಿಕನ್ ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ. ಇದು ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿ, ಮತ್ತು 2 ಇಂಚು ಶುಂಠಿ, ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊಪ್ಪುಗಳನ್ನ, ಪುದೀನ ಮತ್ತು ಕೊತ್ತಂಬರಿನ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ರುಬ್ಕೊಂಡು ಬರ್ತೀನಿ ನೋಡಿ. ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಸೈಡಲ್ಲಿ ಎತ್ತಿಟ್ಕೊಂಡಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಬಟ್ಲಿಗೆ ನಾವು ಅಕ್ಕಿ ತೊಳೆದಿಟ್ಕೊಳ್ಳೋಣ, ಅಂದರೆ ಅಕ್ಕಿ ನೆನೆಸಿಟ್ಕೊಳ್ಳೋಣ. ಇವತ್ತು ನಾನು ಇಂಡಿಯಾ ಗೇಟ್ ಅವ್ರದ್ದು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 1 ಕಪ್ ಅಳತೆನಲ್ಲಿ 2 ಕಪ್ಪಷ್ಟು ನಾನು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ ಅದೇ ಕಪ್ಪಲ್ಲಿ ನಾರ್ಮಲ್ ಅಕ್ಕಿ, ಅಂದರೆ ಮಾಮೂಲಿ ಯಾವಾಗಲೂ ನಾವು ಅಡುಗೆ ಮಾಡ್ತೀವಲ್ವ ರೈಸು, ಇದೇ ಅಕ್ಕಿನ ನಾನು ತೊಗೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ 3 ಗ್ಲಾಸ್ ಅಕ್ಕಿನೂ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು 3 ರಿಂದ 4 ಬಾರಿ ಅಕ್ಕಿನ ತೊಳೆದಿಟ್ಕೊಂಡ್ಬಿಡೋಣ. ನೋಡಿ ಈ ರೀತಿಯಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಅಕ್ಕಿನ ನೆನೆಸೋಣ. 5 ನಿಮಿಷ ನೆನೆಸ್ಬಿಟ್ಟು ಅದಾದಮೇಲೆ ನೀರನ್ನ ನಾವು ಬಸ್ತಿಟ್ಬಿಡೋಣ. ಈಗ 5 ನಿಮಿಷದವರೆಗೂ ಅಕ್ಕಿ ನೆನಿಲಿ, ಆಮೇಲೆ ಬಸ್ತಿಟ್ಕೊತೀನಿ. ಇವಾಗ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಾಗೆ ನಾವು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ತುಪ್ಪ ಎಲ್ಲ ಏನು ಸೇರಿಸ್ತಾರ, ಬರೀ ಎಣ್ಣೆನೇ ಸೇರಿಸಿದ್ದೀನಿ ಇಲ್ಲಿ ನಾನು. ಇದಕ್ಕೆ ಒಂದು 3 ಪಲಾವ್ ಎಲೆ, ಒಂದು 2 ಪೀಸ್ ಚಕ್ಕೆ, 4 ರಿಂದ 5 ಲವಂಗ, ಸ್ವಲ್ಪ ಸೋಂಪು, ಮತ್ತು ಜಾಪತ್ರೆ, ಏಲಕ್ಕಿ, ಕಲ್ಲು ಹೂವು, ಮರಾಠಿ ಮೊಗು, ಇದೆಲ್ಲದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಏನು ಸ್ಪೈಸಸ್ ಮಸಾಲ ಬರುತ್ತೆ ಇದೆಲ್ಲದನ್ನು ಪೂರ್ತಿಯಾಗಿ ನಾನು ಸೇರಿಸ್ಕೊಂಡಿದ್ದೀನಿ ಎಣ್ಣೆಗೆ, ಕಾದಿರುವಂಥ ಎಣ್ಣೆಗೆ. ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡಾದ್ಮೇಲೆ 1 ಗೆಡ್ಡೆ ಈರುಳ್ಳಿನ, ದಪ್ಪ ಗೆಡ್ಡೆ ಇದು, ಸಣ್ಣದಾದರೆ 3 ಗೆಡ್ಡೆ ಆಗುತ್ತೆ, ಅಷ್ಟು ದೊಡ್ಡ ಈರುಳ್ಳಿ ಇದು. ಇದನ್ನು ಉದ್ದು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ. ಇವಾಗ ನಾವೇನು ಮಾಡೋಣ, ರುಬ್ಬಿಟ್ಕೊಂಡಿದ್ದಂಥ ಗ್ರೀನ್ ಮಸಾಲ ಹಾಕ್ಬಿಡೋಣ. ನಾವೇನು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ವಿ, ಇದನ್ನು ನಾನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾವು ಇದಕ್ಕೆ ಒಂದು ಟೊಮೆಟೊ, ಸಣ್ಣದಾಗಿರೋಂಥ ಒಂದು ನಾಟಿ ಟೊಮೆಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಆಪಲ್ ಟೊಮೆಟೊ ಕೂಡ ಹಾಕೋಬೋದು, ಟೊಮೆಟೊ ಪೇಸ್ಟ್ ಕೂಡ ಮಾಡಿ ಹಾಕೋಬೋದು. ನಾನು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಮಸಾಲೆಗಳು ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಚಿಕನ್ ಮಸಾಲ, ಮತ್ತು 1 ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಇದಿಷ್ಟನ್ನೇ ಹಾಕ್ಕೊಂಡಿದ್ದೀನಿ ನಾನು. ಗರಂ ಮಸಾಲ ಹಾಕ್ಕೊಂಡಿಲ್ಲ, ಇಲ್ಲಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಜಾಸ್ತಿ ಹಾಕಿದ್ದೀನಲ್ವ, ಅದರಿಂದ ಗರಂ ಮಸಾಲ ಸೇರಿಸಿಲ್ಲ, ಚಿಕನ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆ ಎಲ್ಲ ಸೇರಿಸಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡೋಣ. ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ ಅದೇ ಮಧ್ಯದಲ್ಲಿ ನಾವು ತಿರುಗಿಸ್ಕೊತಾ ಈ ರೀತಿ ಬೇಯಿಸ್ಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ನಾವು ತೊಳೆದಿಟ್ಕೊಂಡಿದ್ವಲ್ವಾ, ತೊಳೆದಿಟ್ಟಿದ್ದಂಥ ಚಿಕನ್ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಚಿಕನ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆಯಲ್ಲಿ. ಮಸಾಲೆ ಎಲ್ಲ ಚೆನ್ನಾಗಿ ಇಡಬೇಕು. ಇದು ಚಿಕನ್ ಪೀಸ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋ ರೀತಿ ನಾವು ಬೇಯಿಸ್ಕೊಳ್ಳೋಣ ಒಗ್ಗರಣೆನಲ್ಲೇ. ಇವಾಗ ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸೇರಿಸ್ಕೊಳ್ಳೋಣ. ಮೊಸರು ಸೇರಿಸಾದ್ಮೇಲೆ ಇದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚಿಕನ್ ಜೊತೆ ಮೊಸರೆಲ್ಲ ಮಿಕ್ಸ್ ಆಗಲಿ. ಈ ಮೊಸರು ಏನಕ್ಕೆ ಹಾಕೋತೀವಿ ಅಂದರೆ ಚಿಕನ್ ಸಾಫ್ಟ್ ಬರುತ್ತೆ, ಅದರಿಂದ ನಾವು ಮೊಸರನ್ನ ಹಾಕ್ಕೊಳ್ಳೋದು. ಮ್ಯಾರಿನೇಟ್ ಮಾಡಿಟ್ರು ಮೊಸರು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ರೆ ಉಪ್ಪು ಖಾರದ ಜೊತೆಗೆ ಚೆನ್ನಾಗಿರುತ್ತೆ. ನಾನು ಇವತ್ತು ಹಾಗೆ ಡೈರೆಕ್ಟಾಗಿ ಚಿಕನ್ ಹಾಕಿದ್ದೀನಿ ಒಗ್ಗರಣೆಗೆ. ಇವಾಗ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಬಿರಿಯಾನಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಮಗಿನ್ನೂ ಬೇಕನ್ಸಿದ್ರೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗ ಚಿಕನ್ಗೆ ಉಪ್ಪೆಲ್ಲ ಚೆನ್ನಾಗಿಡಲಿ ಅಂದ್ಬಿಟ್ಟು ಉಪ್ಪನ್ನು ನಾನು ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಚಿಕನ್, ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಗ್ಗರಣೆನಲ್ಲೇ. ನೀರು ಸೇರಿಸೋದಕ್ಕಿಂತ ಮುಂಚೆ ಮಧ್ಯದಲ್ಲಿ ನಾವು ತಿರುಗಿಸ್ಕೊತಾ ಇರೋಣ. ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಮಧ್ಯದಲ್ಲಿ ನಾವು ತಲೆ ಹಿಡಿದೇ ಇರೋ ಹಾಗೆ, ಅಂದರೆ ಕೆಳಗಡೆ ಕುಕ್ಕರ್ಗೆ ಕಚ್ಕೊಳ್ದೇ ಇರೋ ಹಾಗೆ ತಿರುಗಿಸ್ತಾ ಇರಬೇಕಾಗುತ್ತೆ. ಈ ರೀತಿಯಾಗಿ ತಿರುಗಿಸ್ತಾ ನಾವು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗ ಏನು ತೊಳೆದಿಟ್ಕೊಂಡಿದ್ವಿ ಅಕ್ಕಿ, ಅಂದರೆ 5 ನಿಮಿಷ ತೊಳೆದಿರೋಂಥ ಅಕ್ಕಿನ 5 ನಿಮಿಷ ನೆನೆಸಿ ಆಮೇಲೆ ನಾನು ನೀರು ಬಸ್ದು ಇಟ್ಕೊಂಡಿದ್ದೆ. ಈ ನೀರನ್ನೆಲ್ಲ
ಚೆನ್ನಾಗಿ ಬಸ್ತಿಟ್ಕೊಂಡಿದ್ದಂಥ ಅಕ್ಕಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ತಿರುಗಿಸೋದು ಬೇಡ. ಇವಾಗ ನೀರು ಹಾಕೊಂಬಿಡೋಣ. ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. 4 ಗ್ಲಾಸ್ ನೀರು ಸೇರಿಸಿದ್ದೀನಿ. ಅದೇ ಗ್ಲಾಸ್ನಲ್ಲಿ ಇವಾಗ 4 ಗ್ಲಾಸ್ ನೀರು ಸೇರಿಸಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾನೊಂದು ಮಸಾಲೆ ರುಬ್ಕೊಂಡಿದ್ದೀನಿ. ಬರೀ ತೆಂಗಿನಕಾಯಿನ ನಾನು ರುಬ್ಕೊಂಡಿದ್ದೀನಿ. ಅಂದರೆ ಒಂದು ಇಡಿಯಷ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಬಿಟ್ರೆ ಕಾಯಿ ಹಾಲೆಲ್ಲ ಏನು ತೆಗೆಯೋದು ಬೇಡ, ಡೈರೆಕ್ಟಾಗಿ ರುಬ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಹಾಕಿದ್ರೆ ಸಾಕು. ಇದಕ್ಕೆ ಗೋಡಂಬಿ ಆಗಲಿ ಏನೂ ಹಾಕಿಲ್ಲ, ಬರೀ ತೆಂಗಿನಕಾಯಿನ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಇವಾಗ ಈ ಪೇಸ್ಟ್ ಕೂಡ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಸ್ಮೂತಾಗಿ ತಿರುಗಿಸ್ಕೋಬೇಕು, ರ್ಯಾಶಾಗಿ ತಿರುಗಿಸ್ಬಾರ್ದು. ಅಕ್ಕಿ ಎಲ್ಲ ಕಟ್ಟಾಗ್ಬಿಡುತ್ತೆ, ಬಾಸುಮತಿ ರೈಸ್ ಹಾಕಿರೋದ್ರಿಂದ ಕಟ್ಟಾಗ್ಬಿಡುತ್ತೆ. ಅದರಿಂದ ನೋಡ್ಕೊಂಡು ನಿಧಾನಕ್ಕೆ ತಿರುಗಿಸ್ಬಿಟ್ಟು ನಾವು ಇನ್ನು ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇವಾಗ ನೋಡಿ ಕುದಿಯೋವರೆಗೂ ಬಿಟ್ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ನಾನು ಇವಾಗ ಕಾಯಿ ರುಬ್ಬೋದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 4 ಗ್ಲಾಸ್ ಜೊತೆಗೆ ಅರ್ಧ ಗ್ಲಾಸ್ ನೆಂದಿದೆ ಅಲ್ವಾ ಅಕ್ಕಿ, ಅದರಿಂದ 3 ಗ್ಲಾಸ್ ಅಕ್ಕಿಗೆ ನಾನು 4.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕಾಯಿಗೂ ಹಾಕಿದ್ದು ಸೇರಿಸಿ ಇವಾಗ ನೋಡಿ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ, ಸಖತ್ತಾಗಿದೆ. ಈ ರೀತಿಯಾಗಿ ಕುಕ್ಕರ್ 1 ವಿಷಲ್ ಬರ್ಸ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಲ್ ಬರ್ಸ್ಕೊಂಡಿದ್ದೀನಿ. 1 ವಿಷಲ್ ಬಂದಮೇಲೆ ರೈಸು ಈ ರೀತಿಯಾಗಿ ಆಗಿದೆ, ಸಖತ್ತಾಗಿ ಆಗಿದೆ. ಬಾಯಿಲಿಟ್ರೆ ಹಾಗೆ ಕರ್ಗೋಗೋ ಥರ ಇದೆ. ಚಿಕನ್ ಪೀಸು ಅಷ್ಟೇ, ಉಪ್ಪು ಖಾರ ಎಲ್ಲ ಸಖತ್ತಾಗಿದೆ. ಆ ಮಸಾಲೆ ಸ್ಪೈಸಸ್ಸು ಗಮ್ ಅಂತ ಇದೆ. ತುಂಬಾ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಅಥವಾ ರಾಯ್ತಾ ಅಂತ ಏನು ಹೇಳ್ತೀವಿ, ಇದನ್ನ ಹಾಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ಹೋಟ್ಲಿಗಿಂತ ಡಬಲ್ ರುಚಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ವಿತ್ ಸ್ಕಿನ್ನು ಚಿಕನ್ ಕಟ್ ಮಾಡ್ಬೇಕಾದ್ರೆ ಬರ್ನಿಂಗ್ ಮಾಡಿಸ್ಕೊಂಬಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಬಿರಿಯಾನಿಗೆ. ನಾನು ಇಲ್ಲಿ ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.